ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾಂಚು ಕನ್ನಡ ಡೈಲಿ ಬ್ಲಾಗ್ಸ್. ಬರ್ರಿ ಇವತ್ತಿನ ಬ್ಲಾಗ್ ಟಾಪಿಕ್ ಏನಂದ್ರೆ ಆಲ್ರೆಡಿ ಥಂಬ್ನೇಲ್ ನೋಡಿರ್ತೀರ. ನನ್ನ ವೆಯ್ಟ್ ಲಾಸ್ ಜರ್ನಿ, ನಾನು ಹೇಗೆ ವೆಯ್ಟ್ ಗೇನ್ ಆಯಿತು ನಂದು, ಮತ್ತು ಹೇಗೆ ವೆಯ್ಟ್ ಲಾಸ್ ಮಾಡಿದೆ, ಇವಾಗ ಎಷ್ಟು ಕೆ ಜಿ ಇದ್ದೀನಿ, ವೆಯ್ಟ್ ಗೇನ್ ಆದಾಗ ಎಷ್ಟು ಕೆ ಜಿ ಇದ್ದೆ, ಅದ್ರ ಎಲ್ಲ ಮಾಹಿತಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ರೀ. ನಿಮಗೂ ಯಾರಾದರೂ ವೆಯ್ಟ್ ಲಾಸ್ ಮಾಡೋರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಫಸ್ಟ್ ಏನಪ್ಪ ಅಂತಂದ್ರೆ ವೆಯ್ಟ್ ಗೇನ್ ಏನಕ್ಕೆ ಆಗುತ್ತೆ ಹೆಣ್ಮಕ್ಳಿಗೆ ಜಾಸ್ತಿ ಅಂತ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನಾನು ನೋಡ್ರಿ 45 ಇದ್ದೆ ಫಸ್ಟ್ ಬೇಬಿ ಪ್ರೆಗ್ನೆನ್ಸಿಯಲ್ಲಿ. ಅದಕ್ಕಿಂತ ಮುಂಚೆ ನಾನು ಸಣ್ಣನೇ ಇದ್ದೆ, 45 ಇತ್ತು. ಪ್ರೆಗ್ನೆಂಟ್ ಆದಮೇಲಿಂದಾನೇ ನನಗೆ ವೆಯ್ಟ್ ಗೇನ್ ಜಾಸ್ತಿ ಆಯ್ತು ನೋಡ್ರಿ. ಫಸ್ಟ್ ಮಂತ್ ಏನಾಗಿಲ್ಲ, 3 ಮಂತ್ಸ್ ಆದಮೇಲೆ ನನ್ನ ವೆಯ್ಟ್ ಗೇನ್ ಜಾಸ್ತಿ ಆಗ್ತಾ ಹೋಯಿತು. ಏನಿಲ್ಲ ಅಂದ್ರೂ ತಿಂಗಳಿಗೆ ಒಂದು 5 kg ಜಾಸ್ತಿ ಆಗ್ತಾಯಿದ್ದೆ. ಡಾಕ್ಟರ್ ಕೂಡ ಹೇಳಿದರು ಏನಕ್ಕೆ ಇಷ್ಟು ವೆಯ್ಟ್ ಗೇನ್ ಆಗ್ತಾಯಿದೆ ಅಂತ. ಬಟ್ ಗೊತ್ತಿಲ್ಲ ನನಗೂ ಏನಕ್ಕೆ ಅಷ್ಟು ವೆಯ್ಟ್ ಗೇನ್ ಆದೆ ಅಂತ. 45 ಇರೋಳು ನಾನು 9 ಮಂತ್ಸ್ ಡೆಲಿವರಿವರೆಗೂ 86 ಆಗಿದ್ದೆ ನೋಡ್ರಿ. ನಾನು ನೋಡ್ರಿ 3 ಮಂತ್ಸ್ ಆದಮೇಲೆ 4 ಮಂತ್ಸಿಂದ ಸ್ಟಾರ್ಟ್ ಆಯ್ತಲ್ಲ, ಆವಾಗೇ ನಾನು ವೆಯ್ಟ್ ಜಾಸ್ತಿ ಆಗ್ತಾ ಹೋಯಿತು. ಡೆಲಿವರಿ ಟೈಮ್ವರೆಗೂ ನನಗೆ 86 kg ಇದ್ದೆ. ನಾನು ಲಾಸ್ಟ್ ವೆಯ್ಟ್ ನಾನು ನೋಡಿದ್ದು. ಮಂತ್ಲಿ ನನಗೆ ಜಾಸ್ತಿ ಆಗ್ತಾನೆ ಹೋಯಿತು, ಕಡಿಮೆ ಆಗ್ತಾ ಇರಲಿಲ್ಲ. 4 ಮಂತ್ಸಿಂದ 9 ಮಂತ್ಸ್ವರೆಗೂ 5 ತಿಂಗಳಲ್ಲೇ ನಾನು 86 ಆದೆ ನೋಡ್ರಿ. 45ಇಂದ 86 ಆಗಿದ್ದೀನಿ, ಅಂದರೆ ಅದು ಡಬಲ್ ಆಗೋಯ್ತು. ಅದು ಯಾಕಂತ ಗೊತ್ತಿಲ್ಲ ನನಗೆ, ಅಷ್ಟು ವೆಯ್ಟ್ ಗೇನ್ ಆದೆ. ಕೆಲವೊಬ್ಬರು ಬಾಡಿ ಒಂದೊಂದು ಥರ ಇರ್ತೈತೆ ನೋಡ್ರಿ. ಕೆಲವೊಬ್ಬರು ಬೇಗ ದಪ್ಪ ಆಗ್ತಾರೆ, ಕೆಲವೊಬ್ಬರು ಎಷ್ಟೇ ಊಟ ಮಾಡಿದ್ರು ಸಣ್ಣನೇ ಇರ್ತಾರೆ. ಆ ಥರ ಎಲ್ಲ ಇರುತ್ತೆ, ಅವರವರ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೀಗೆ ಅಂತ ಹೇಳೋಕ್ಕಾಗಲ್ಲ. ನನಗೆ ವೆಯ್ಟ್ ಗೇನ್ ಆಯಿತು. ಆಮೇಲೆ ಆಫ್ಟರ್ ಡೆಲಿವರಿ ನಾನು ಚೆಕ್ ಮಾಡಿಲ್ಲ, ಆವಾಗ ನನಗೆ ವೆಯ್ಟ್ ಗೇನ್ ಜಾಸ್ತಿನೇ ಆಯ್ತು ರೀ. ಆಫ್ಟರ್ ಡೆಲಿವರಿ ಏನಕ್ಕೆ ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ ಅಂದರೆ, ಮೇನ್ ಅಂದರೆ ಸ್ವೀಟ್ ಕೊಡ್ತಾರೆ ನೋಡ್ರಿ, ಬೆಲ್ಲ ಜಾಸ್ತಿ ಕೊಡ್ತಾರೆ. ಯಾಕಂದರೆ ಮಗುಗೆ ಹಾಲು ಜಾಸ್ತಿ ಬರಲಿ ಅಂತ ನಾನ್ ವೆಜ್ಜು ಮತ್ತು ಬೆಲ್ಲ ಐಟಮ್ಸ್ ಜಾಸ್ತಿ ಕೊಡ್ತಾರೆ. ಬೆಲ್ಲ ಹಾಕಿ ಅಡುಗೆಗಳು ಮಾಡಿಕೊಡ್ತಾರೆ. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಸ್ಪೆಷಲಿ ಹಾಗೆ ಮಾಡಿಕೊಡೋದು. ಈ ಸೈಡ್ ನನಗೆ ಗೊತ್ತಿಲ್ಲ, ಬ್ಯಾಂಗ್ಳೂರು ಸೈಡು ಸ್ವೀಟು ಮತ್ತು ತುಪ್ಪ ಮತ್ತು ನಾನ್ ವೆಜ್ ಜಾಸ್ತಿ ಕೊಡ್ತಾರೆ. ಹಂಗಾಗಿ ನನಗೇನಾಯಿತು, ವೆಯ್ಟ್ ಗೇನ್ ಜಾಸ್ತಿ ಆಯ್ತು ನೋಡ್ರಿ ಆವಾಗ ಕೂಡ. ಆಮೇಲೆ ಏನಪ್ಪ ಇಷ್ಟು ವೆಯ್ಟ್ ಗೇನ್ ಆಗೋಯ್ತಲ್ಲ, ಹೇಗೆ ಕಡಿಮೆ ಮಾಡೋದು. 45 ಇರೋಳು ಸಡನ್ನಾಗಿ ಒಂದು 8 ಮಂತ್ಸ್ 9 ಮಂತ್ಸ್ ಒಳಗೆ ಇಷ್ಟು ವೆಯ್ಟ್ ಗೇನ್ ಆಗಿಬಿಟ್ನಲ್ಲ ಅಂತ ನನಗೆ ಸಡನ್ನಾಗಿ ಒಂಥರ ಆಗಕ್ಕೆ ಸ್ಟಾರ್ಟ್ ಆಯಿತು ಆಫ್ಟರ್ ಬೇಬಿ. ಆಮೇಲೆ ನನಗೆ ನೋಡೋಣ ವೆಯ್ಟ್ ಲಾಸ್ ಮಾಡೋಣ ಅಂತ ಅಂದ್ಕೊಂಡು ಒಂದು 3 ತಿಂಗಳಾದಮೇಲೆ ನಾನು ಸ್ಲೋ ಆಗಿ ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನೋಡ್ರಿ. ಇನ್ನೊಂದು ಏನಂದ್ರೆ ವೆಯ್ಟ್ ಗೇನ್ ಆಗಕ್ಕೆ ಇದೇ ರೀಸನ್ಗಳು ನೋಡ್ರಿ. ಆಫ್ಟರ್ ಡೆಲಿವರಿ ನನ್ನ ಪ್ರಕಾರ ನನಗಂತೂ ಇದೇ ಥರ ಆಗಿರೋದು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಆಮೇಲೆ ವೆಯ್ಟ್ ಲಾಸ್ನ ಹೇಗೆ ಮಾಡಿದೆ ಅಂತಂದರೆ, ಮಗು ಆದಮೇಲೆ ವೆಯ್ಟ್ ಲಾಸ್ ಮಾಡೋದು ಅಷ್ಟು ಈಸಿ ಅಲ್ಲ ನೋಡ್ರಿ. ಯಾಕಂದರೆ 9 ಮಂತ್ಸಿಂದ ಪ್ರೆಗ್ನೆನ್ಸಿಯಿಂದ ನಾವೇನು ವೆಯ್ಟ್ ಗೇನ್ ಆಗ್ತಾ ಇರುತ್ತೆ, ಸಡನ್ನಾಗಿ ಇಳಿಸ್ಬೇಕು ಅಂದರೆ ಅಷ್ಟು ಈಸಿ ಅಂತೂ ಅಲ್ವೇ ಅಲ್ಲ. ನಿಮಗೆ ಟೈಮ್ ತೊಗೊಳುತ್ತೆ. 1 ತಿಂಗಳಲ್ಲೇ ಸಡನ್ನಾಗಿ ವೆಯ್ಟ್ ಲಾಸ್ ಅಂತೂ ಸಾಧ್ಯ ಇಲ್ಲ. ಇವಾಗ ವೆಯ್ಟ್ ಗೇನ್ ಆಗೋಕ್ಕೆ ಎಷ್ಟು ಟೈಮ್ ಹಿಡಿದಿರುತ್ತೆ, ಅಷ್ಟು ವೆಯ್ಟ್ ಲಾಸ್ ಆಗೋಕ್ಕೆ ಟೈಮ್ ಬೇಕೇ ಬೇಕು. ಯಾರು ಆ ಥರ ಸಡನ್ನಾಗಿ ಏನೋ ಇಲ್ಲ ಫುಲ್ ಸಣ್ಣ ಆಗಬೇಕು ಆ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ನಿಮ್ಮ ಹೆಲ್ತ್ ಮೇಲೆ ಪರಿಣಾಮ ಬೀಳುತ್ತಾ. ಹಾಗಾಗಿ ಲೇಟ್ ಆದರೂ ಪರವಾಗಿಲ್ಲ, ಸ್ಲೋ ಆಗಿ ವೆಯ್ಟ್ ಲಾಸ್ನ ಮಾಡ್ಕೊಂಡು ಬನ್ನಿ. ನನಗೇನಾಯಿತು, ನನಗೂ ತಲೆಯಲ್ಲಿ ಅದೇ ಇತ್ತು, ವೆಯ್ಟ್ ಲಾಸ್ ಮಾಡಬೇಕು. ನಾನು ಅಂದ್ಕೊಂಡೆ ಆಗಲ್ಲ ಅಷ್ಟು ಈಸಿಯಾಗಿ. ಇಷ್ಟು ದಿವಸದಿಂದ ವೆಯ್ಟ್ ಗೇನ್ ಆಗಿದೆ, ಇವಾಗ ಸಡನ್ನಾಗಿ ಇಳಿಸ್ತೀನಿ ಅಂದರೆ ಆಗಲ್ಲ. ಸ್ಲೋ ಆದರೂ ಪರವಾಗಿಲ್ಲ, ವೆಯ್ಟ್ ಲಾಸ್ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ನಾನೇನು ಮಾಡಿದೆ ಅಂದರೆ, ಡೈಲಿ ನೋಡ್ರಿ ಪ್ರೆಗ್ನೆನ್ಸಿ ಟೈಮಲ್ಲೂ ನಾನು ನನ್ನ ಮನೆ ಕೆಲಸ ಆಗಲಿ ನನ್ನ ಕೆಲಸ ಎಲ್ಲ ನಾನೇ ಮಾಡ್ಕೊತಾ ಇದ್ದೆ. ಬಟ್ ಆದರೂ ವೆಯ್ಟ್ ಗೇನ್ ಏನೇ ಕಷ್ಟ ಆಯಿತು ಅಂತ ನನಗೂ ಗೊತ್ತಿಲ್ಲ ರೀ. ನನ್ನ ಬಾಡಿನೇ ಹಾಗೆ ಇರಬಹುದೇನೋ, ನಮ್ಮ ಒಂದು ಏನಂತಾರೆ ಬಾಡಿ ಲಕ್ಷಣಗಳು ಆ ಥರ ಇರುತ್ತೆ. ಆಮೇಲೆ ಆಫ್ಟರ್ ಡೆಲಿವರಿ ನನಗೆ ಸ್ವಲ್ಪ ಭಾಳ ಕಷ್ಟ ಆಯ್ತು ನೋಡ್ರಿ. ಭಾಳ ಟೈಮ್ ತೊಗೊಂಡದ, 1 ಇಯರ್ ಮೇಲೇ ತೊಗೊಂಡದ ನನಗೆ. ಆಮೇಲೆ ನಾನು ಸ್ಲೋ ಆಗಿ ಏನಂತಾರೆ ಹೆಲ್ದಿ ರೂಟೀನ್ನ ಸ್ಟಾರ್ಟ್ ಮಾಡಿದೆ. ಮತ್ತು ಇನ್ನೊಂದು ಮೇನ್ ಅಂದರೆ
ಆ್ಯಕ್ಟಿವ್ ಆಗಿರಬೇಕು. ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಆ್ಯಕ್ಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿರಿ. ಮತ್ತು ಮನೆ ಕೆಲಸ ಮಾಡಬೇಕು, ಕೂತಲ್ಲೇ ಕೂರಬಾರ್ದು, ಕೆಲಸಗಳು ಮಾಡ್ತಾ ಇರಬೇಕು. ಜಿಮ್ಗೆ ಹೋದರೆ ಪರವಾಗಿಲ್ಲ, ಆ ಥರನೂ ಮಾಡ್ಕೋಬೋದು. ಬಟ್ ನಾನು ಯಾವುದೇ ಜಿಮ್ ಇಲ್ಲದೆ, ಯಾವುದೇ ಪ್ರೋಟೀನ್ ಪೌಡರ್ ಇಲ್ಲದೆ ವೆಯ್ಟ್ ಲಾಸ್ನ ಮಾಡೋದು ಹೆಂಗಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಮನೆಯಲ್ಲೇ ಇರೋರಿಗೆ. ಜಿಮ್ಗೆ ಹೋಗಿ ಮತ್ತು ವೆಯ್ಟ್ ಲಾಸ್ ಪೌಡರ್ ಎಲ್ಲ ಕುಡಿದು, ಪ್ರೋಟೀನ್ ಪೌಡರ್ ಎಲ್ಲ ಕುಡಿದು ಕೂಡ ಮಾಡ್ಕೋಬೋದು. ಬಟ್ ನಾನು ಆ ಥರ ಯಾವುದೂ ಮಾಡಿಲ್ಲ. ಮನೆಯಲ್ಲೇ ಹೆಲ್ದಿ ಫುಡ್ನ ತೊಗೊಂಡು ತುಂಬ ಆ್ಯಕ್ಟಿವ್ ಆಗಿದ್ದು ನನ್ನ ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದೀನಿ. ನಮ್ಮ ಏನಂತಾರೆ ಹೆಲ್ದಿ ರುಟೀನ್ನ ಸ್ಟಾರ್ಟ್ ಮಾಡಬೇಕು ನೋಡಿರಿ. ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಹೆಲ್ದಿ ರುಟೀನ್ನ ಸ್ಟಾರ್ಟ್ ಮಾಡಬೇಕು. ಮತ್ತು ಹೆಲ್ದಿ ಡ್ರಿಂಕ್ಸ್ ಕುಡಿಬೇಕು. ಬೆಳಗ್ಗೆ ಮಾರ್ನಿಂಗು ಚಿಯಾ ಸೀಡ್ಸ್ ತೊಗೊತೀನಿ ನಾನು. ಮತ್ತು ಐಸ್ ಕ್ಯೂಬ್ ವಾಟರ್ ಕುಡಿತೀನಿ. ABC ಜ್ಯೂಸು, ಐಸ್ ಕ್ಯೂಬ್ ವಾಟರು, ಮತ್ತು ಆಮ್ಲ ಐಸ್ ಕ್ಯೂಬ್ ವಾಟರು, ಚಿಯಾ ಸೀಡ್ಸು, ಮತ್ತು ಲೆಮನ್, ಮತ್ತು ಹನಿ ವಾಟರು ಉಗುರು ಬೆಚ್ಚ ನೀರಲ್ಲಿ ಇಷ್ಟೆಲ್ಲ ಕುಡಿತೀನಿ ನೋಡಿರಿ ನಾನು ಬೆಳಗ್ಗೆ ಎದ್ದು. ಡೈರೆಕ್ಟಾಗಿ ಟೀ ಅಂತೂ ಕುಡಿಯೋಕ್ಕೆ ಹೋಗಬೇಡ್ರಿ ಯಾರು. ಸ್ವೀಟು ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ. ಸ್ವೀಟ್ ತಿಂದ್ರೂ ಜಾಸ್ತಿ ವೆಯ್ಟ್ ಗೇನ್ ಬೇಗ ಆಗುತ್ತೆ. ಹಂಗಾಗಿ ಫಸ್ಟು ಮಾರ್ನಿಂಗ್ ಎದ್ದ ತಕ್ಷಣ ಉಗುರು ಬೆಚ್ಚ ನೀರಲ್ಲಿ ಈ ಥರ ಹೆಲ್ದಿ ಡ್ರಿಂಕ್ಸ್ಗಳು ಕುಡೀರಿ. ಆಮೇಲೆ ನಿಮಗೆ ಆಟೋಮೆಟಿಕ್ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ. ಮತ್ತು ಇನ್ನೊಂದು ಊಟದಲ್ಲಿ ಲಿಮಿಟ್ ಇರಬೇಕು ನೋಡಿರಿ. ಏನಂದರೆ ನಾನು ಮುಂಚೆ ಹೇಗಂದರೆ ಇದೇ ಥರ ರುಟೀನ ಫಾಲೋ ಮಾಡ್ತಾಯಿದ್ದೆ. ಬಟ್ ನನಗೆ ಪ್ರೆಗ್ನೆನ್ಸಿ ಆದಮೇಲೆ ಏನಾಯಿತು ಅಂದರೆ ಫುಲ್ ಹಸಿವಾಗಕ್ಕೆ ಸ್ಟಾರ್ಟ್ ಆಯ್ತು ರೀ. ಯಾವ ಥರ ಹಸಿವಾಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಅದು ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ವುಮೆನ್ಸ್ಗೆಲ್ಲ ಗೊತ್ತಿರುತ್ತೆ, ಯಾರೆಲ್ಲ ಪ್ರೆಗ್ನೆನ್ಸಿ ಎಲ್ಲ ಅನುಭವಿಸಿರ್ತೀರ ಅವ್ರಿಗೆ ಗೊತ್ತಿರುತ್ತೆ. ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದ 3 months ಆದಮೇಲೆ ನನಗೆ ಫುಲ್ಲು ಹಸಿವು ರೀ. 4 ಗಂಟೆಗೆಲ್ಲ ಎದ್ದು ಫ್ರೂಟ್ಸ್ ಎಲ್ಲ ತಿಂದಿದ್ದೀನಿ ನಾನು. ಅಷ್ಟು ಹಸಿವಾಗ್ತಾಯಿತ್ತು, ಗೊತ್ತಿಲ್ಲ ನನಗೆ. ನಾನು ಅದನ್ನು ನಮ್ಮ ಅಂತಾರೆ ಬೇರೆಯವ್ರ ಜೊತೆ ಶೇರ್ ಕೂಡ ಮಾಡಿದ್ದೀನಿ, ಯಾಕೆ ಹೀಗಾಗುತ್ತೆ ಅಂತ. ಇಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಗೆ ಹಸಿವಾಗುತ್ತೆ ಅಂತ ಹೇಳಿದರು. 4 ಗಂಟೆಗೆಲ್ಲ ಎದ್ದು ಊಟ ಮಾಡಿದ್ದೀನಿ, ಫ್ರೂಟ್ಸ್ ತಿಂದಿದ್ದೀನಿ. ಆ ಥರ ಎಲ್ಲ ಇದೆ. ಹಸಿವು ತಡ್ಕೊಳಕ್ಕೆ ಆಗಲ್ಲ, ಆ ಥರ ಇರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಅದಕ್ಕೆ ಮತ್ತು ಆಫ್ಟರ್ ಡೆಲಿವರಿ ಕೂಡ ನನಗೆ ತುಂಬ ಹಸಿವಾಗ್ತಾಯಿತ್ತು, ಯಾಕಂತ ಗೊತ್ತಿಲ್ಲ. ಇನ್ನೊಂದು ಯಾರು ತಪ್ಪು ತಿಳ್ಕೊಬೇಡಿ, ನನಗೆ ಇಬ್ಬರು ಊಟ ಮಾಡ್ತಾ ಇದ್ರಲ್ವ, ಅಷ್ಟು ನಾನು ಒಬ್ಬಳೇ ತಿಂತಾಯಿದ್ದೆ. ಮತ್ತು ನನಗೆ ಹೊಟ್ಟೆ ತುಂಬಿರೋ ಫೀಲೇ ಆಗ್ತಾಯಿರಲಿಲ್ಲ, ಆ ಥರ ಎಲ್ಲ ಆಗ್ತಾಯಿತ್ತು. ಹಂಗಾಗಿ ನನಗೆ ವೆಯ್ಟ್ ಗೇನ್ ಜಾಸ್ತಿ ಆಗಿದೆ ನೋಡಿರಿ. ಇವಾಗ ನಾನು ಆ ಥರ ಇಲ್ಲ. ಆವಾಗಿಂದೆಲ್ಲ ಸ್ವಲ್ಪ ಯೋಚನೆ ಮಾಡಿಕೊಂಡು ಇವಾಗ ಏನಂತಾರೆ ಲಿಮಿಟ್ನ ಫಾಲೋ ಮಾಡ್ತಾಯಿದ್ದೀನಿ. ಮುಂಚೆ ಹೇಗಿದ್ನು ಹಾಗೆ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಫುಡ್ಡಲ್ಲಿ ಎಷ್ಟು ಬೇಕು ಅಷ್ಟೇ ಲಿಮಿಟಲ್ಲಿ ಇಷ್ಟೇ ಫುಡ್ ಅಂತ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಏನು ಜಂಕ್ ಫುಡ್ಸ್ ಏನು ತಿನ್ನೋಂಗಿಲ್ಲ. ತಿಂತೀನಿ ಬಟ್ ರೇರ್, ಮಂತ್ಲಿ ಒನ್ಸು ಆ ಥರ ಯಾವಾಗೋ ಒಂದ್ಸರಿ ತಿಂತೀನಿ. ಬಟ್ ಪದೇ ಪದೇ ಡೈಲಿ ಅದೇ ತಿನ್ನೋದು ಆ ಥರ ಎಲ್ಲ ಮಾಡಲ್ಲ. ಮನೆ ಊಟನೇ ಮಾಡ್ತೀನಿ. ಆಚೆ ಯಾವುದು ಫುಡ್ ತಿನ್ನೋಂಗಿಲ್ಲ. ಆಚೆ ಹೋದಾಗ ತಿಂತೀನಿ ಯಾವಾಗೋ ಒಂದ್ಸರಿ. ಬಟ್ ಮನೇಲೇ ಬರೀ ಆರ್ಡರ್ ಮಾಡ್ಕೊಂಡು ತಿನ್ನೋದು ಆ ಥರ ನಾನು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಆಲ್ಮೋಸ್ಟ್ ಮನೆ ಊಟ ತಿನ್ನಿರಿ ನೋಡಿರಿ, ಅಂದ್ರೆ ನಿಮ್ಗೆ ವೆಯ್ಟ್ ಲಾಸು ಕಡಿಮೆ ಆಗ್ತೈತಿ. ಆಚೆ ಫುಡ್ ತಿಂದರೆ ನಿಮಗೆ ವೆಯ್ಟ್ ಲಾಸ್ ಆಗಂಗಿಲ್ಲ. ವೆಯ್ಟ್ ಲಾಸ್ ಆಗಬೇಕಂದ್ರೆ ಫಸ್ಟ್ ನೀವು ಆ್ಯಕ್ಟಿವ್ ಆಗಿರಬೇಕು ಒಂದು. ಸೆಕೆಂಡು, ಬೆಳಗ್ಗೆ ಎದ್ದು ಹೆಲ್ದಿ ಡ್ರಿಂಕ್ಸು, ಉಗುರು ಬೆಚ್ಚ ನೀರಲ್ಲಿ ಹೆಲ್ದಿ ಡ್ರಿಂಕ್ಸ್ನ ಕುಡಿಬೇಕು. ಮತ್ತು ಊಟದಲ್ಲಿ ಲಿಮಿಟ್ ಇರಬೇಕು. 3 ಟೈಮ್ ಊಟನ ಇಷ್ಟೇ ಅಂತ ಮಾಡ್ಕೊಳ್ಳಿ. ಅಷ್ಟು ತಿಂದರೆ ನಿಮಗೆ ವೆಯ್ಟ್ ಲಾಸ್ ಖಂಡಿತ ಆಗುತ್ತೆ. ಮತ್ತು ಇನ್ನೊಂದು ಹೆಲ್ದಿ ರುಟೀನ್, ಬೆಳಗ್ಗೆ ಎದ್ದು ನೀವು ಮಲಗೋವರೆಗೂ ಏನು ಮಾಡ್ತೀರಾ, ಯಾವ ಥರ ಇರ್ತೀರ, ಎಷ್ಟು ಆ್ಯಕ್ಟಿವ್ ಆಗಿರ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿರಿ. ನೀವು ಆ ಥರ ಫಾಲೋ ಮಾಡ್ಕೊಂಬಂದರೆ ಖಂಡಿತ ನಿಮ್ಮ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ನಿಮ್ಮ ರುಟೀನಲ್ಲಿ ವಾಕಿಂಗ್ ಆಗಲಿ ಮತ್ತು ಎಕ್ಸಸೈಸ್ ಏನಾದರೂ ಒಂದು ಆ್ಯಡ್ ಮಾಡ್ಕೊರಿ, ಇಲ್ಲಾಂದರೆ ಆಗಲ್ಲ. ನೀವು ಮನೆ ಕೆಲಸ ಎಷ್ಟೇ ಮಾಡ್ಬೋದು, ಬಟ್ ಆದರೂ ಅದ್ರ ಜೊತೆಗೆ ಯೋಗನ ಇಲ್ಲಾಂದರೆ ವಾಕಿಂಗ್ ಎರಡರಲ್ಲಿ ಒಂದಾದರೂ ನೀವು ಕಂಪಲ್ಸರಿ ಡೈಲಿ ಮಾಡಲೇಬೇಕು. ಯಾಕಂದರೆ ನಮ್ಮ ಮನೆ ಕೆಲಸ ಮಾಡಿದ ಥರ ಅನಿಸುತ್ತೆ, ಬಟ್ ಅದರಲ್ಲಿ ಅಷ್ಟೊಂದು ವೆಯ್ಟ್ ಲಾಸ್ ಆಗಲ್ಲ. ಹಾಗಾಗಿ ನೀವು ಕಂಪಲ್ಸರಿ ಯೋಗ ಇಲ್ಲಾಂದರೆ ವಾಕಿಂಗ್ ಮಾಡ್ಬೋದು. ಬೆಸ್ಟ್ ಅಂದರೆ ಯೋಗ ಏನಾದ್ರು ಮಾಡೋಕ್ಕಾಗಿಲ್ಲ, ತುಂಬ ದಪ್ಪ ಇರೋರಿಗೆ ಆ ಥರ ಏನಾದ್ರು ಪ್ರಾಬ್ಲಮ್ ಇದ್ದರೆ ನೀವು ಖಂಡಿತ ವಾಕಿಂಗ್ ಮಾಡ್ಬೋದು ನೋಡಿರಿ. ಬೆಸ್ಟ್ ಕೆಲಸ ವಾಕಿಂಗಿಂದ ತುಂಬ ವೆಯ್ಟ್ ಲಾಸ್ ಆಗುತ್ತೆ. ಅದು ಮಾರ್ನಿಂಗ್ ಮಾಡಬೇಕು. ಇನ್ನೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ನೋಡಿರಿ ವೆಯ್ಟ್ ಲಾಸ್ ಮಾಡೋಕ್ಕೆ. ಮತ್ತು ಯಾವುದೇ ಪ್ರೋಟೀನ್ ಪೌಡರ್ ಕುಡಿಯೋ ಅವಶ್ಯಕತೆ ಇಲ್ಲ ನೋಡಿರಿ.
ಏನಂದರೆ ನಾವು ಖರೀದಿ ಮಾಡಿಕೊಂಡು ತಗೊಂಡು ಅದು ತುಂಬ ಕಾಸ್ಟ್ಲಿ ಇರುತ್ತೆ, ಅದು ತಗೊಂಡು ಕುಡಿಯೋ ಅವಶ್ಯಕತೆ ಏನಿರಲ್ಲ. ನೀವು ಮನೆಯಲ್ಲೇ ಹೆಲ್ದಿ ಫುಡ್ನ ತಗೊಂಡು ಎಲ್ಲ ಹೆಲ್ದಿಯ ರುಟೀನ್ನ ಸ್ಟಾರ್ಟ್ ಮಾಡಿ ಎಲ್ಲ ಹೆಲ್ದಿಯಾಗಿದ್ದರೆ ಒಂದು ರುಟೀನ್ನ ಫಾಲೋ ಮಾಡಿಕೊಂಡ್ರೆ ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಬಟ್ ಆವಾಗಿನ ತಕ್ಷಣಕ್ಕೆ ಸಿಗಲ್ಲ. ಮಿನಿಮಮ್ ಏನಿಲ್ಲ ಅಂದರೂ 3 ತಿಂಗಳು ಇಲ್ಲ ಅಂದರೆ 6 ತಿಂಗಳು ಮಾಡಲೇಬೇಕು. ಒಂದು ದಿನ ಮಾಡಿಬಿಟ್ಟು ನಿಮಗೆ ನೆಕ್ಸ್ಟ್ ಡೇನೇ ರಿಸಲ್ಟ್ ಸಿಗೋಂದರೆ ಸಾಧ್ಯ ಇಲ್ಲ. ಯಾಕಂದರೆ ತುಂಬ ದಿವಸದಿಂದ ವೆಯ್ಟ್ ಗೇನ್ ಹಾಕ್ಕೊಂಡು ಬಂದಿರುತ್ತೆ. ನೀವು ಸಡನ್ನಾಗಿ ಒಂದು ದಿನ ಮಾಡಿಬಿಟ್ಟು ನೆಕ್ಸ್ಟ್ ಡೇನೇ ವೆಯ್ಟ್ ಚೆಕ್ ಮಾಡಿಕೊಂಡ್ರೆ ಆಗಲ್ಲ. ರುಟೀನ ಫಾಲೋ ಮಾಡ್ಕೊಂಡು ಬರ್ತಾ 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 ನಿಮಗೆ ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನೋಡಿರಿ, ನನಗೂ ಹಾಗೆ ಆಗಿರೋದು. ಫಸ್ಟ್ ನಂದು 86 ಇತ್ತು ಲಾಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ವೆಯ್ಟ್ ಗೇನ್. ಇವಾಗ ನಂದು ಪ್ರೆಸೆಂಟ್ 65 ಇದೆ. ಹಬ್ಬ ಅಂದ್ರೂ ಒಂದು 65 ಅಂದರೆ 21 kg ಕಡಿಮೆ ಆಗಿದ್ದೀನಿ ನೋಡಿರಿ. ನಾನು 21 kg ಕಡಿಮೆ ಮಾಡೋದಂದರೆ ಅಷ್ಟು ಈಸಿ ಅಲ್ಲ. ಹೀಗೆ ಫಾಲೋ ಮಾಡ್ಕೊಂಡು ಬಂದು ನನ್ನ ವೆಯ್ಟ್ ಲಾಸ್ನ ಕಡಿಮೆ ಮಾಡಿದ್ದೀನಿ. ನಾನು ಯಾವುದೇ ಪ್ರೋಟೀನ್ ಪೌಡರ್ ಇಲ್ಲ, ಏನಿಲ್ಲ, ಹೆಲ್ದಿ ರುಟೀನ್, ಹೆಲ್ದಿ ಡ್ರಿಂಕ್ಸ್, ಹೆಲ್ದಿ ಫುಡ್ ಇದೆ ನೋಡಿರಿ ಅಷ್ಟೇ. ತುಂಬ ಆ್ಯಕ್ಟಿವ್ ಆಗಿರ್ತೀನಿ, ಅದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಇನ್ನೊಂದು ಏನಂದರೆ, ಕೆಲವೊಬ್ಬರಿಗೆ ಮಾಡೋ ಇಂಟ್ರೆಸ್ಟ್ ಇರುತ್ತೆ, ಮಾಡ್ತೀನಿ ಮಾಡೋಣ ಬಿಡು ಆ ಥರ ಎಲ್ಲ ಅನ್ಕೊತಾರೆ. ಬಟ್ ಅವ್ರಿಗೆ ಮಾಡೋಕ್ಕೆ ಇದು ಆಗಲ್ಲ ನೋಡ್ರಿ. ಏನಂತಾರೆ, ಅದನ್ನು ರುಟೀನ ಫಾಲೋ ಮಾಡಲ್ಲ ಅವರು. ಎಲ್ಲ ಮೋಟಿವೇಶನ್ ವಿಡಿಯೋ ನೋಡ್ತಾರೆ, ಮತ್ತು ಆಮೇಲೆ ನೆಕ್ಸ್ಟ್ ಡೇ ಮಾಡೋಣ ಬಿಡು, ನಾಳೆ ಮಾಡಿದ್ರೆ ಆಯಿತು ಬಿಡು, ನಾಡಿದ್ದು ಮಾಡಿದ್ರೆ ಆಯ್ತು ಬಿಡು ಅಂತ ಈ ಥರ ಎಲ್ಲ ಮಾಡ್ಕೊಂಡು ಅಂದರೆ ಮುಂದಕ್ಕೆ ಹಾಕ್ತಾ ಇರ್ತಾರೆ. ಯಾಕಂದರೆ ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ. ಆ ಥರ ಇರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೇನ್ ಅಂದರೆ ನಾವು ವೆಯ್ಟ್ ಲಾಸ್ ಮಾಡಬೇಕಂದ್ರೆ ನಮ್ಮ ಮೈಂಡ್ ಸೆಟ್ನ ಫಸ್ಟ್ ಮಾಡ್ಕೋಬೇಕು ನೋಡಿರಿ. ನಾವು ವೆಯ್ಟ್ ಲಾಸ್ ಮಾಡಲೇಬೇಕು, ಎಷ್ಟೇ ಕಷ್ಟ ಆದರೂ ಮಾಡ್ತೀನಿ ಅಂತ ಅಂದ್ಕೊಂಡು ಆ ಟೈಮಿಗೆ ಮಾಡಿದ್ರೆ ಮಾತ್ರ ಆಗುತ್ತೆ. ಇಲ್ಲ ಅಂದರೆ ನಾನು ನಾಳೆ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಯಾಕಂದರೆ ಕೂತಲ್ಲೇ ವೆಯ್ಟ್ ಲಾಸ್ ಅಂತೂ ಕಡಿಮೆ ಅಂತೂ ಆಗಲ್ಲ. ನಾವು ಏನಾದರೂ ಮಾಡಿದ್ರೆ ಮಾತ್ರ ವೆಯ್ಟ್ ಲಾಸ್ ಆಗುತ್ತೆ. ಯಾಕಂದರೆ ಇದು ಒಬ್ಬರು ಪ್ರಾಬ್ಲಮ್ ಅಲ್ಲ, ತುಂಬ ಜನ ಪ್ರಾಬ್ಲಮ್ ಇದೆ. ವೆಯ್ಟ್ ಗೇನ್ ಮಾಡಿದ್ಮೇಲೆ ವೆಯ್ಟ್ ಲಾಸ್ ಮಾಡೋದು ತುಂಬ ಕಷ್ಟ. ಇನ್ನೊಂದೇನೆಂದರೆ, ಇವಾಗ ಆಫ್ಟರ್ ಡೆಲಿವರಿ ಬಿಟ್ಟು ತುಂಬ ಜನಕ್ಕೆ ನಾರ್ಮಲಾಗಿ ವೆಯ್ಟ್ ಗೇನ್ ಆಗ್ತಾಯಿದೆ. ಯಾಕಂದರೆ ತುಂಬ ಕೆಮಿಕಲ್ ಫುಡ್ನ ತಿಂತಾ ಇದ್ದೀವಿ ನಾವು ಜಾಸ್ತಿ. ಫುಡ್ಡೆಲ್ಲ ಆ ಥರ ಇವಾಗ ಕಲಬೆರಕೆ ಜಾಸ್ತಿ ಆಗ್ತಾಯಿದೆ. ಆಯಿತು, ಜಂಕ್ ಫುಡ್, ಆಚೆ ಫುಡ್ಡಲ್ಲಂತೂ ಏನೂ ಇರಲ್ಲ. ಆದರೂ ನಾವು ಸುಮ್ಮನೆ ಟೇಸ್ಟ್ಗೋಸ್ಕರ ತಿಂತೀವಿ ಅಷ್ಟೇ. ಮನೆ ಫುಡ್ಡು ರುಚಿ ಇರಲ್ಲ, ಬಟ್ ಅದು ನಮಗೆ ಹೆಲ್ತ್ಗೆ ಒಳ್ಳೆಯದು. ಬಟ್ ಅದನ್ನು ಜಾಸ್ತಿ ಯಾರೂ ಇದು ಮಾಡಲ್ಲ. ಆಚೆ ಫುಡ್ ಅಂತ ಆಚೆ ಫುಡ್ ತಿಂದ್ಕೊಂಡು ವೆಯ್ಟ್ ಗೇನ್ನ ಜಾಸ್ತಿ ಮಾಡ್ಕೊತಾರೆ. ಅಂಥವ್ರಿಗೆ ಹೇಳೋದಷ್ಟೇ, ಆಲ್ಮೋಸ್ಟ್ ಆಚೆ ಫುಡ್ ತಿನ್ನಿ ಬೇಡ ಅನ್ನಲ್ಲ, ಬಟ್ ವೀಕ್ಲಿ ಒನ್ಸು ಇಲ್ಲಾಂದರೆ ಮಂತ್ಲಿ ಒನ್ಸು ಆ ಥರ ರುಟೀನ್ನ ಹಾಕ್ಕೊಳ್ಳಿ. ಯಾವಾಗಲೂ ಆಚೆ ಫುಡ್ ತಿನ್ನೋದು ಒಳ್ಳೆಯದಲ್ಲ ಅಷ್ಟೊಂದು. ಮನೆ ಫುಡ್ಡೇ ಬೆಸ್ಟು. ಇವಾಗಿನ ಕಾಲದಲ್ಲಂತೂ ನಾವು ಎಷ್ಟು ಹೆಲ್ದಿಯಾಗಿ ತಿಂದ್ರೂ ಕಡಿಮೆನೇ ಇದೆ. ಯಾಕಂದರೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಬರ್ತಾಯಿದ್ದಾವೆ ಇವಾಗ. ಹಂಗಾಗಿ ನೋಡಿರಿ, ಆಲ್ಮೋಸ್ಟ್ ಹೆಲ್ದಿಯಾಗಿರಿ, ಹೆಲ್ದಿ ರುಟೀನ ಫಾಲೋ ಮಾಡ್ಕೊರಿ. ಯಾಕಂದರೆ ಆರೋಗ್ಯ ಸಮಸ್ಯೆಗಳು ಬರದೇ ಇರೋ ಥರ ನೋಡ್ಕೊರಿ. ಒಂದು ಸತಿ ಬಂದಮೇಲೆ ಅದು ಆಮೇಲೆ ನಾವು ಏನಂತಾರೆ, ಎಷ್ಟೇ ಅದ್ರ ಜೊತೆ ಹೋರಾಡಿದ್ರೂ ಕಷ್ಟ ಅದರಿಂದ ಆಚೆ ಬರೋದು. ಹಾಗಾಗಿ ಬರೋದಕ್ಕಿಂತ ಮುಂಚೆನೇ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ. ನಿಮಗೂ ಏನಂತಾರೆ, ಹೆಲ್ಪ್ಫುಲ್ ಆಗುತ್ತಾ. ಸಮಸ್ಯೆ ಬಂದಮೇಲೆ ಆರೋಗ್ಯ ಎಲ್ಲ ಹಾಳಾದಮೇಲೆ ಆಮೇಲೆ ಏನಂತಾರೆ ಯೋಚನೆ ಮಾಡಿ ಏನು ಯೂಸ್ ಇಲ್ಲ. ಹಾಗಾಗಿ ಆರೋಗ್ಯನೇ ತುಂಬ ಇಂಪಾರ್ಟೆಂಟು. ಆರೋಗ್ಯ ಇದ್ರೇ ಎಲ್ಲ. ನೀವು ಎಷ್ಟೇ ದುಡ್ಡಿದ್ರೂ ಎಷ್ಟೇ ಏನೇ ಮಾಡಿದ್ರೂ ಹೆಲ್ತ್ ಇಲ್ಲ ಅಂದರೆ ಏನೂ ಇಲ್ಲ ನೋಡಿರಿ. ನನ್ನ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ, ಹೆಲ್ತ್ ಒಂದಿದ್ರೆ ನಾವು ಏನು ಬೇಕಾದ್ರೂ ಮಾಡ್ಬೋದು, ಹೇಗೆ ಬೇಕಾದರೂ ಜೀವಿಸ್ಬೋದು. ನಾವು ಹೆಲ್ತೇ ಇಲ್ಲ ಅಂದರೆ ದುಡ್ಡು ಎಲ್ಲ ಆಸ್ತಿ ಏನಿದ್ರೂ ಎಲ್ಲ ವೇಸ್ಟು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತಾರಲ್ಲ, ಹಾಗೆ ನೋಡಿರಿ, ನಮ್ಮ ಆರೋಗ್ಯನ ನಮ್ಮ ಕೈಯಲ್ಲೇ ಇರ್ತೈತಿ. ಅದನ್ನು ನಾವು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಹೆಲ್ದಿಯಾಗಿ ರುಟೀನ ಫಾಲೋ ಮಾಡ್ಕೊಂಡು ಹೋದರೆ ಜೀವನ ಅದ್ಭುತವಾಗಿರ್ತೈತಿ ನೋಡಿರಿ. ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನಂತೂ ಫಸ್ಟ್ ಇಂಪಾರ್ಟೆನ್ಸ್ ಹೆಲ್ತ್ಗೆ ಕೊಡೋದು, ಆಮೇಲೆ ಎಲ್ಲ ನನಗೆ. ಯಾಕಂದರೆ ನಾವು ಬದುಕಿದ್ರೇ ಎಲ್ಲ, ನಾವಿಲ್ಲ ಅಂದರೆ ಪ್ರಪಂಚದಾಗ ಏನೂ ಇಲ್ಲ. ಹಾಗಾಗಿ ಆಲ್ಮೋಸ್ಟ್ ಹೆಲ್ತ್ ಕಡೆ ಗಮನ ಕೊಡ್ರಿ ಎಲ್ಲರೂ. ತುಂಬ ಜನ ಜಾಬ್ ಎಲ್ಲ ಮಾಡ್ತಾ ಇರ್ತೀರ, ಹೆಲ್ತ್ ಬಗ್ಗೆ ಗಮನ ಕೊಡಲ್ಲ, ಬರೀ ಕೆಲಸ ಅಂತ ಆಚೆ ಕೆಲಸ ಮಾಡ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ,
ಫಸ್ಟ್ ಹೆಲ್ತ್ ಕಡೆ ಗಮನ ಕೊಡ್ರಿ. ಆಮೇಲೆ ಕೆಲಸ ಮಾಡಬಾರ್ದು ಅಂತಲ್ಲ, ಮಾಡಬೇಕು, ಬಟ್ ಅದ್ರ ಜೊತೆಗೆ ಹೆಲ್ತ್ನ ನೋಡಿಕೊಂಡು ಕೆಲಸನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ನೋಡಿರಿ ಇವತ್ತಿನ ವಿಡಿಯೋ. ನನ್ನ ವೆಯ್ಟ್ ಲಾಸ್ ಜರ್ನಿ ನಿಮಗೂ ಹೆಲ್ಪ್ಫುಲ್ ಆಗುತ್ತಂತ ವಿಡಿಯೋನ ಶೇರ್ ಮಾಡಿದ್ದೀನಿ. ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡೋರಿದ್ದರೆ ಈ ಎಲ್ಲ ಟಿಪ್ಸ್ನ ಫಾಲೋ ಮಾಡಿರಿ. ಮೋಟಿವೇಶನ್ ಫಸ್ಟ್ ಮೈಂಡ್ಸೆಟ್ನ ಮಾಡ್ಕೊಳ್ಳಿ. ಆಮೇಲೆ ಹೆಲ್ದಿ ಬೆಳಿಗ್ಗೆ ಡ್ರಿಂಕ್ಸ್ ಮತ್ತು ಊಟ ಎಲ್ಲ ಹೆಲ್ದಿಯಾಗಿರಲಿ, ಹೆಲ್ದಿ ರೂಟೀನ್ನ ಫಾಲೋ ಮಾಡಿರಿ ಮತ್ತು ಹೆಲ್ದಿಯಾಗಿರ್ರಿ. ಮಿನಿಮಮ್ ಏನಿಲ್ಲ ಅಂದರೂ 3 ಮಂತ್ಸ್ ಇಲ್ಲ 6 ಮಂತ್ನ ಇದನ್ನು ಫಾಲೋ ಮಾಡ್ಕೊಂಡು ಹೋಗ್ರಿ. ನಿಮಗೆ ಖಂಡಿತ ರಿಸಲ್ಟ್ ಸಿಗುತ್ತೆ. 6 ಮಂತ್ ಅನ್ನೋಕ್ಕೇನು ಫುಲ್ ನಿಮ್ಮ ರುಟೀನ್ನ ಚೇಂಜ್ ಮಾಡ್ಕೊರಿ. ಯಾರೆಲ್ಲ ನಿಮ್ಮ ರುಟೀನ್ ಎಲ್ಲ ಸ್ವಲ್ಪ ಇರುತ್ತೆ ತಾನೇ, ಅವರು ಎಲ್ಲರೂ ಒಂದು ರುಟೀನ ಸೆಟ್ ಮಾಡ್ಕೊಳ್ಳಿ. ಅದೇ ಥರ ರುಟೀನ ಫಾಲೋ ಮಾಡ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿರಿ. ಇದಾಗಿತ್ತು ನೋಡಿರಿ ಇವತ್ತಿನ ಬ್ಲಾಗ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.